ಮಹಿಷಿ ರಕ್ಕಸಿಯ ಕೃತ್ಯ ಅವಾಂತರ ತಂದಿತು. ದೇವಲೋಕ ಆಕ್ರಮಿಸಿ ದೈತ್ಯ ಶಕ್ತಿ ಪ್ರತಿಕಾರ ತೋರಿತು. ಮಾನವ ಕೋಣ ಶಿರವೇಷವು ಸಂಹರಿಸಲು ಕಾದರೂ ದೇವತೆಗಳು ಶಿವ ವಿಷ್ಣುವಿನ ಅಭಯ ಕೇಳು. ರಕ್ಕಸಿ ವರ ಹರ ಹರಿಯರ ಸಮ್ಮಿಲನದಿ ಜನಿಸಿದ ಶಿಶುವಿನಿಂದ ಸಾಯುವ ಬಗೆಯೋ, ಕೊನೆಗಾಣಿಸಲು ವಿಧಿಯು ಹೂಡುವ ಮರ್ಮನುಡಿಯೋ, ಶಬರಿಯಲ್ಲಿ ನೆಲೆಸಿ ಸಕಲರಿಗೂ ನೀಡಿದ ಅನುಗ್ರಹ ಸಿಹಿಯೋ, ಮನಸ್ಸು ಹೃದಯಗಳೆರಡು ಸದಾ ನಿನ್ನಲ್ಲಿದೆಯೋ, ಹರಿಹರತನೆಯ ಶಬರಿ ಒಡೆಯ ಒಟುರಾಯ. ಶಿವ ಮೋಹಿನಿಯ ಹೃದಯ ಮಿಡಿದು ಅವತರಿಸಿದ ದಿವ್ಯ ಪುರುಷ ಇವನು. ಶಿವ ಮೋಹಿನಿಯ ಹೃದಯ ಮಿಡಿದು ಅವತರಿಸಿದ ಈ ದಿವ್ಯ ಪುರುಷ ಇವನು. ಮನಸ್ಸೆಲ್ಲ ಆಕರ್ಷಿಸುವ ದಿವ್ಯ ವಟುವಿನ ಸ್ವರೂಪವೇನು. ಶಿವ ಮೋಹಿನಿಯ ಹೃದಯ ಮಿಡಿದು ಅವತರಿಸಿದ ದಿವ್ಯ ಪುರುಷ ಇವನು. ದರ್ಶಿಸುವ ಬಗೆ ಹೇಗೆ ನಿನ್ನ ದಿವ್ಯ ಮಾಲೆ ಧರಿಸುವ ಮುನ್ನ ಕಠಿಣ ವ್ರತ ಮಾಡಲಾರೆ ಮಣಿಕಂಠ ನಿನ್ನ ಹರಿಯಲಾರೆ. ದರ್ಶಿಸುವ ಬಗೆ ಹೇಗೆ ನಿನ್ನ ದಿವ್ಯ ಮಾಲೆ ಧರಿಸುವ ಮುನ್ನ ಕಠಿಣ ವ್ರತ ಮಾಡಲಾರೆ ಮಣಿಕಂಠ ನಿನ್ನ ಹರಿಯಲಾರೆ. ಕೋಟಿ ಜನ್ಮ ಪುಣ್ಯವಯ್ಯ ನಿನ್ನ ವ್ರತಮಾಲೆ ಧರಿಸಿಕೊಳ್ಳಲು ಹೇಗೆ ನಿನ್ನ ಕೋರಲಯ್ಯ ಸನ್ನಿಧಾನಕ್ಕೆ ಬರಲು. ಕುಳಿತ ರೀತಿಯೋ ಮೊಗದಿ ಅಪರಿಮಿತ ಕಾಂತಿಯೋ, ಮಿನುಗುವ ಮಕರ ಜ್ಯೋತಿ ನಿನ್ನ ನೋಡುತ್ತಿರಲು ಹೀಗೆ. ಶಿವ ಮೋಹಿನಿಯ ಹೃದಯ ಮಿಡಿದು ಅವತರಿಸಿದ ದಿವ್ಯ ಪುರುಷ ಇವನು. ನಿನ್ನ ಯಶಸ್ಸಿನ ಮಿತಿಗೆ ಮಂತ್ರಿಯು ಕುದ್ದು ಹೋಗುತ್ತಿರಲು, ದಿವ್ಯ ಮಾನವ ಶಕ್ತಿಯ ಸಾಮರ್ಥ್ಯ ಹರಿಯದಿರಲು. ನಿನ್ನ ಯಶಸ್ಸಿನ ಮಿತಿಗೆ ಮಂತ್ರಿಯು ಕುದ್ದು ಹೋಗುತ್ತಿರಲು, ದಿವ್ಯ ಮಾನವ ಶಕ್ತಿಯ ಸಾಮರ್ಥ್ಯ ಹರಿಯದಿರಲು. ಸಾಮ್ರಾಜ್ಯಾಧಿಪತಿಯಾಗುವ ಎಂದು ತಾಯಿಯ ಬಳಿ ಅನಗತ್ಯದಿ ಹೇಳುತ್ತಿರಲು, ಅನಾರೋಗ್ಯದಿ ಹುಲಿಯ ಹಾಲನ್ನು ತರುವಂತೆ ಮಾಡಲು. ತುಂಬು ಹೃದಯದೇ ತಾಯಿ ಪ್ರೇಮ ಭಾವವು, ತುಂಬು ಹೃದಯದೇ ತಾಯಿ ಪ್ರೇಮ ಭಾವವು. ಧೈರ್ಯ ಭಾವದಿ ಎಲ್ಲವೂ ಸಾಧ್ಯ, ಧೈರ್ಯ ಭಾವದಿ ಎಲ್ಲವೂ ಸಾಧ್ಯ. ಈ ಅವತಾರದ ಉದ್ದೇಶ ಹರಿತು ರಕ್ಕಸಿ ಮಹಿಷಿಯನ್ನು ವಧಿಸಿ ನೆಲೆಸಲು. ತಾಳಮೇಳದಿ ಅಯ್ಯಪ್ಪ ಝೇಂಕಾರನಾದವು, ತಾಳಮೇಳದಿ ಅಯ್ಯಪ್ಪ ಝೇಂಕಾರನಾದವು. ನಂಬಿದ ಭಕ್ತಾದಿಗಳನ್ನು ಸದಾ ಕಾಪಾಡುತ್ತಿರಲು, ಶಿವ ಮೋಹಿನಿಯ ಹೃದಯ ಮಿಡಿದು ಅವತರಿಸಿದ ದಿವ್ಯ ಪುರುಷ ಇವನು. ಶಿವ ಮೋಹಿನಿಯ ಹೃದಯ ಮಿಡಿದು ಅವತರಿಸಿದ ದಿವ್ಯ ಪುರುಷ ಇವನು. ಮನಸ್ಸೆಲ್ಲ ಆಕರ್ಷಿಸುವ ಈ ದಿವ್ಯ ಸ್ವರೂಪವೇನು. ನಿನ್ನ ಈ ದಿವ್ಯ ಸ್ವರೂಪವೇನು, ನಿನ್ನ ಈ ದಿವ್ಯ ಸ್ವರೂಪವೇನು.